ಅಂತ ಒಂದ್ಸಲ ವಾವ್ ಸೋ ಗುಡ್. ಈ ತರ ಯಾವುದು ಒಂದ್ಸಲನೂ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫೈನಲಿ ಹರಿದ್ವಾರದಲ್ಲಿ ಗಂಗೆ ಹತ್ರ ಬಂದಿದ್ದೀವಿ. ಗಂಗೆ ನೋಡೋದೇ ಒಂದು ಖುಷಿ, ಗಂಗಾ ಸ್ನಾನ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ, ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ನಮ್ಮ ಚಾರ್ಧಾಮ್ ಯಾತ್ರೆನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇವಾಗ ಪ್ರೆಸೆಂಟ್ ಹರಿದ್ವಾರದಲ್ಲಿದ್ದೀವಿ. ಹರಿದ್ವಾರ ಚಾರ್ಧಾಮ್ ಯಾತ್ರೆಗೆ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು. ಯಾರೇ ಚಾರ್ಧಾಮ್ ಯಾತ್ರೆಗೆ ಹೋಗ್ಬೇಕು ಅಂದ್ರೆ ಅವರು ಹರಿದ್ವಾರದಿಂದನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಹರಿದ್ವಾರದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಅದರಲ್ಲಿ ಮುಖ್ಯವಾದದ್ದು ಮಾನಸಾದೇವಿ ದೇವಸ್ಥಾನ. ಈ ಮಾನಸಾದೇವಿ ದೇವಸ್ಥಾನಕ್ಕೆ ನಾವು ರೋಪ್ವೇನಲ್ಲಿ ಹೋಗ್ಬೇಕಾಗತ್ತೆ. ಅದು ತುಂಬಾ ವಿಶೇಷವಾದ ದೇವಸ್ಥಾನ. ಅದಾದ ನಂತರ ನಾವು ಈ ಕುಂಭಮೇಳ ನಡೆಯುತ್ತಲ್ಲ, ಆ ಜಾಗಕ್ಕೆ ಹೋಗ್ತಾ ಇದೀವಿ. ಕುಂಭಮೇಳ ಗಂಗಾ ನದಿನಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಈ ಹರಿದ್ವಾರದಲ್ಲಿ ನೆರವೇರುತ್ತೆ. ಆ ಜಾಗನೂ ನಿಮಗೆ ತೋರಿಸ್ತೀನಿ. ಬನ್ನಿ, ನೀವು ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮ್ಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಸಿಗತ್ತೆ. ಈಗ ಆಟೋನಲ್ಲಿ ಮಾನಸಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಾನಸಾದೇವಿ ದೇವಸ್ಥಾನಕ್ಕೆ ದೊಡ್ಡ ವೆಹಿಕಲ್ ಅಲೋ ಇರೋದಿಲ್ಲ, ಹಾಗಾಗಿ ನಾವು ಆಟೋನಲ್ಲಿ ಹೋಗ್ತಾ ಇದ್ದೀವಿ. 200 ರೂಪೀಸ್ ತಗೊಂಡಿದ್ದಾರೆ. ಶೇರ್ಡ್ ಆಟೋ ಕೂಡ ಸಿಗುತ್ತೆ ನಿಮಗೆ. ಈಗ ರೋಪ್ವೇ ಹತ್ರ ಬಂದಿದ್ದೀವಿ. ಈಗ ಒಳಗಡೆ ಹೋಗೋಣ, ಹೇಗಿರುತ್ತೆ ನೋಡೋಣ ಅಂತ. ಇದು ಮಾನಸಾದೇವಿ ದೇವಸ್ಥಾನಕ್ಕೆ ಹೋಗೋ ರೋಪ್ವೇ. ಅಲ್ಲಿ ನೋಡಿ, ದೇವ್ರು ಕೂಡ ಕಾಣ್ತಾ ಇದೆ. ರೋಡ್ಸ್ ಎಲ್ಲ ತುಂಬ ಚಿಕ್ಕದಾಗಿರುತ್ತೆ ಹೋಗೋದಕ್ಕೆ. ನೀವು ಗೂಗಲ್ ಮ್ಯಾಪ್ಸ್ ಹಾಕೊಂಬಂದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ. ನೋಡಿ, ಇಲ್ಲ ಹಾಕಿದ್ದಾರೆ. ನೋಡಿ, ಎಲ್ಲ ಚಿಕ್ಕ ಪುಟ್ಟ ವಟಾರ ಥರ ಇರುತ್ತೆ, ಅದರಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲ ತುಂಬ ಸಂದಿ ಆ ಥರ ದೊಡ್ಡ ರೋಡ್ಸ್ ಥರ ಏನೂ ಇಲ್ಲ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಶಾಪಿಂಗಿಗೆ ಕೂಡ ಇಲ್ಲಿ ಸಾಕಷ್ಟು ಇದೆ. ಈ ಮಾನಸಾದೇವಿನ ಶಿವನ ಮಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಹರಿದ್ವಾರಕ್ಕೆಲ್ಲ ಯಾರು ಬರ್ತಾರೋ ಈ ಮಾನಸಾದೇವಿ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಮಾನಸಾದೇವಿ ಅಂತ ಯಾಕನ್ನೋದು ಅಂದರೆ, ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರು ಈ ದೇವಿ ಅದನ್ನು ಈಡೇರಿಸ್ತಾಳಂತೆ. ಅದಕ್ಕೆ ದೇವಿನ ಮಾನಸಾದೇವಿ ಅಂತ ಕರೀತಾರಂತೆ. ಈ ಮಾನಸಾದೇವಿ ವಾಸುಕಿ ತಂಗಿ ಅಂತ ಹೇಳ್ತಾರೆ. ವಾಸುಕಿ ಅಂದರೆ ಸರ್ಪರಾಜ ವಾಸುಕಿ ತಂಗಿ. ಶಾಪಿಂಗಿಗೆ ಸಖತ್ತಾಗಿರೋ ಸ್ಪಾಟ್ ನೋಡಿ. ವರ್ಕ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಬ್ಯಾಗ್ಸ್ ಎಲ್ಲ ಇದೆ ನೋಡಿ. ಈಗ ರೋಪ್ವೇ ಹತ್ರ ಹೋಗ್ತಾ ಇದ್ದೀವಿ. ಇದು ರೋಪ್ವೇಗೆ ಎಂಟ್ರೆನ್ಸ್. ಈಗ ನೋಡಿ, ಕಾಣ್ತಾ ಇದೆ. ಸೌಂಡ್ ಎಲ್ಲ ತುಂಬ ರೋಪ್ವೇಗೆ ಬರ್ತಾ ಇದೆ. ಇದರಲ್ಲಿ ನಾವು ಇವಾಗ ಪ್ರಿಯಾರಿಟಿನಲ್ಲಿ ಹೋಗ್ತಾ ಇದ್ದೀವಿ. ಅದರ ಕಾಸ್ಟ್ ಬಂದುಬಿಟ್ಟು 700 ರೂಪೀಸ್ ಆಗುತ್ತೆ. ನಾರ್ಮಲ್ ಆದರೆ ನಿಮಗೆ ಕಡಿಮೆ ಬೀಳುತ್ತೆ, ಬಟ್ ತುಂಬ ಹೊತ್ತು ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ. ನೋಡಿ ಜನ ಹೇಗಿದ್ದಾರೆ ಅಂತ. ರೋಪ್ವೇಗೆ ರೋಪ್ವೇ ಟಿಕೆಟ್ ತೊಗೊಳ್ಳೋದಕ್ಕೆ ನಿಮಗೆ 1 hour 30 minutes ವೆಯ್ಟಿಂಗ್ ಟೈಮ್ ಇದೆ. ಅಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ನಾವು ಪ್ರಿಯಾರಿಟಿ ಟಿಕೆಟ್ನ ತೆಗೆದುಕೊಂಡು ಹೋಗ್ತೀವಿ. ಅದು ಆಲ್ಮೋಸ್ಟ್ 750 ರೂಪೀಸ್ ಪರ್ ಹೆಡ್ ಇರುತ್ತೆ. ಇದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಬಿಡೋ ಪ್ಲೇಸ್ ಇದು. ಲಗೇಜ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಇದಾದ ನಂತರ ರೋಪ್ವೇ ಇರುತ್ತೆ. ಓ ಮೈ ಗಾಡ್, ಇವತ್ತು ಅಕ್ಷಯ ತೃತೀಯ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇದೆ. ತುಂಬ ಹೊತ್ತು ಸಮಯ ಹಿಡಿಯುತ್ತೆ ಅಂದರೂ ನಾವು ಪ್ರಿಯಾರಿಟಿ ಪಾಸ್ ತೊಗೊಂಡಿರೋದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಅಂತ. ಬಟ್ ಹೊರಗಡೆ ನಿಂತಿರೋರ್ಗಂತೂ ಒಂದು 3-4 hours ಮೇಲೆ ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ ಅಂದರು. ಇನ್ನೇನು ಹತ್ತಿರದಲ್ಲಿ ಬಂದುಬಿಟ್ಟಿದ್ದೀವಿ. 1-2 ಲೈನ್ ಕ್ರಾಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ರೋಪ್ವೇ ಹತ್ಬೋದು. ರೋಪ್ವೇಗೆ ಈಗ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ ವ್ಯೂ ಹೇಗಿರುತ್ತೆ ಅಂತ ಒಂದ್ಸಲ. ವಾವ್, ಸೋ ಗುಡ್. ಈ ತರ ಯಾವುದು ಒಂದ್ಸಲನೂ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡಿ, ಆ ಕಡೆಯಿಂದ ಮೇಲಿಂದ ಬರ್ತಾ ಇದ್ದಾರೆ. ಇದೆಲ್ಲ ಆ ಕಡೆಯಿಂದ ಬರ್ತಾ ಇರೋದು ರೋಪ್ವೇ. ಇಲ್ಲಿ ಮೇಲೆ ಫಸ್ಟ್ ಮಾನಸಾದೇವಿ ದೇವಸ್ಥಾನ ಇದೆ.
ಇದನ್ನು ಸಿದ್ಧಿಪೀಠ ಅಂತ ಕರೀತಾರೆ. ಮಾನಸ ದೇವಿ ದೇವಸ್ಥಾನ ಅಂದರೆ ಮನಸ್ಸಿನಲ್ಲಿ ಏನು ಅನ್ಕೋತೀವೋ ಅಲ್ಲಿ ದೇವ್ರು ವರ ಕೊಡ್ತಾರಂತೆ, ಅದಕ್ಕೆ ಅದನ್ನು ಮಾನಸ ದೇವಿ ಅಂತ ಕರೀತಾರೆ. ಮಾನಸ ದೇವಿ ಶಿವನ ಮಗಳು ಅಂತ ಹೇಳ್ತಾರೆ. ನೋಡಿ ವ್ಯೂ ಹೇಗೆ ಕಾಣ್ತಿದೆ ಅಂತ, ಸಖತ್ತಾಗಿದೆ. ನಿಮ್ಗೆ ಅಲ್ಲಿ ಗಂಗಾ ನದಿನೂ ಕಾಣ್ತಿದೆ. ಕೆಳಗಡೆ ಎಲ್ಲ ಹತ್ತುತ್ತಾ ಇದ್ದಾರೆ ನೋಡಿ, ಕೆಳಗಡೆಯಿಂದ ಬರ್ತಾ ಇದೆ ಮತ್ತು ಮೇಲಿಂದನೂ ಇಳಿತಾ ಇದ್ದಾರೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ರೋಪ್ ವೇನಲ್ಲಿ ಬರಲಿಲ್ಲ ಅಂದರೆ ಬೆಟ್ಟ ಕೂಡ ಹತ್ಕೊಂಡು ಬರ್ಬೋದು. ನೋಡಿ ಅಲ್ಲೆಲ್ಲ ಹತ್ಕೊಂಡು ಬರ್ತಾ ಇದ್ದಾರೆ. ಸ್ಟೆಪ್ಸ್ ಥರ ಏನಿಲ್ಲ, ಪ್ಲೇನ್ ರೋಡ್ನಲ್ಲೇ ಇದೆ. ನೋಡಿ ಇಲ್ಲೊಬ್ರು ಬಂದಿದ್ದಾರೆ, ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹೇಗಿದೆ ಅಂತ. ಯಾವ ಊರು ನಿಮ್ಮದು? ಚೆನ್ನೈಯಲ್ಲಿದ್ದು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ. ಕರ್ನಾಟಕ, ಸೆಟಲ್ಡ್ ಇನ್ ಚೆನ್ನೈ. ಈಗ ಬೇಸಿಗೆ ಆದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ಮಳೆಗಾಲದಲ್ಲಾದರೆ ತುಂಬ ಹರಿಯುತ್ತೆ ಗಂಗಾ ನದಿ. ನೆಕ್ಸ್ಟ್ ಈಗ ಹರಿಕಾಪೋಲಿ ಅಂತ ಹೋಗ್ತಿದ್ದೀವಿ. ಅದು ಶ್ರೀಹರಿಯ ಪಾದದ ಸ್ಥಳ ಅಂತೆ. ಇನ್ನೇನು ಇವಾಗ ಇಳಿತಾ ಇದ್ದೀವಿ ರೋಪ್ವೇನಿಂದ. ಈಗ ದರ್ಶನಕ್ಕೆ ಕ್ಯೂ ಸಪ್ರೇಟ್ ಆಗಿರುತ್ತೆ. ವಾವ್, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಮಂದಿರ ಅಂತ ಇದೆಯಲ್ಲ, ಅಲ್ಲಿ ದೇವಸ್ಥಾನದೊಳಗೆ ಹೋಗ್ಬೇಕಾಗಿರೋದು. ಇವತ್ತು ಅಕ್ಷಯ ತೃತೀಯ ಇರೋ ಕಾರಣ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಇದು ಬೆಟ್ಟದ ಮೇಲಿರೋದು. ಬೆಟ್ಟದ ಮೇಲೆ ಕೂಡ ಶಾಪಿಂಗಿಗೆಲ್ಲ ಇದೆ. ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಈಗ ಶೂ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಶೂ ಸ್ಟ್ಯಾಂಡ್ ಇದೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ಬೋದು ಗರ್ಭಗುಡಿನಲ್ಲಿ 2 ವಿಗ್ರಹಗಳಿದೆ. ಮೇಲ್ಗಡೆ ಇರೋದು ಗಾಯತ್ರಿ ದೇವಿ ಆದರೆ ಕೆಳಗಡೆ ಇರೋದು ಮಾನಸ ದೇವಿ. ಇದು ತುಂಬ ಅಪರೂಪವಾದ ದರ್ಶನ. ನಮಗೆ ಕ್ಯಾಮ್ರಾ ತುಂಬ ಅಲೋ ಮಾಡೋದಿಲ್ಲ, ಹಾಗಾಗಿ ನಮ್ಗೆ ಎಷ್ಟು ಚಿತ್ರೀಕರಣ ಆಗುತ್ತೋ ಅಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಅಂತೂ ಇಂತೂ ಮಾನಸ ದೇವಿ ದರ್ಶನ ಆಯಿತು. ಹಾಗೆ ಇಲ್ಲಿ ವೈಷ್ಣವಿ ದೇವಿ ದರ್ಶನ ಕೂಡ ಆಯಿತು. ಜನ ಮಾತ್ರ ಸಖತ್ತಾಗಿದ್ದಾರೆ. ನಾವು ಯಾವುದೋ ಒಂದು ಶಾರ್ಟ್ಕಟ್ನಲ್ಲಿ ಸ್ವಲ್ಪ ಮನಿ ಪೇ ಮಾಡಿ ಹೋಗ್ಬೇಕಾಗಿ ಬಂತು. ನಮಗೂ ಬೇರೆ ದಾರಿ ಇಲ್ಲ, ಯಾಕೆಂದರೆ ನಾವು ಮುಂದೆ ಚಾರ್ಧಾಮ್ ಯಾತ್ರೆ ಹೋಗಬೇಕಾಗಿದೆ. ಹಾಗಾಗಿ ಆ ಥರ ಮಾಡಬೇಕಾಯ್ತು. ಬಟ್ ಆ ಸೀಸನಲ್ಲಿ ಬಂದರೆ ಇದು ಪ್ರಾಬ್ಲಮ್, ಚಾರ್ಧಾಮ್ ಸೀಸನಲ್ಲಿ. ಅದೇ ನೀವು ಬೇರೆ ನಾರ್ಮಲ್ ಸೀಸನಲ್ಲಿ ಬಂದರೆ ಇಲ್ಲಿ ತುಂಬ ಖಾಲಿ ಇರುತ್ತೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋದ್ಮೇಲೆ ನಾವು ಇವಾಗ ಗಂಗಾ ಆರತಿ ನೋಡೋದಕ್ಕೆ ಹರಿಕಾಪೋಡಿ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಮತ್ತೆ ಕನೆಕ್ಟ್ ಆಗ್ತೀನಿ. ಇವಾಗ ರೋಪೇ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಗಂಗಾ ಆರತಿ ಇದೆ. ಗಂಗಾ ಆರತಿ ನೋಡೋದಕ್ಕೆ ಹೋಗ್ತೀವಿ. ಸಾಯಂಕಾಲ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ಸನ್ಸೆಟ್ ಜೊತೆಗೆ. ದೇವ್ರು ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ದೇವ್ರನ್ನ ನಿಮಗೆ ವಿಡಿಯೋನಲ್ಲಿ ಕೂಡ ತೋರಿಸಿದೆ, ನೀವು ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ಹರಿದ್ವಾರಕ್ಕೆ ಬರೋದಾದರೆ ನೀವು ಸೀಸನ್ ಅಂದರೆ ಈ ಚಾರ್ಧಾಮ್ ಸೀಸನ್ ಇರುತ್ತಲ್ಲ, ಆ ಸೀಸನ್ ಬಿಟ್ಟು ಬೇರೆ ಟೈಮ್ನಲ್ಲಿ ಬಂದರೆ ನಿಮಗೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಈ ಟೈಮ್ನಲ್ಲಿ ನಿಮಗೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಈಗ ಗಂಗಾ ಆರತಿ ನೋಡೋದಕ್ಕೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ನಿಮ್ಮನ್ನು ಮತ್ತೆ ಕನೆಕ್ಟ್ ಆಗ್ತೀನಿ. ಹರಿದ್ವಾರಲ್ಲಿ ಶಾಪಿಂಗಿಗೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ಈಗ ನಾವು ಮೇಯ್ನ್ ರೋಡ್ನಲ್ಲಿದ್ದೀವಿ. ಇಲ್ಲಿ ನಿಮಗೆ ಶಾಲ್ಗಳಾಗಿರ್ಬೋದು, ಅದೇ ರೀತಿ ನಿಮಗೆ ಬೀಚ್ಗಳದ್ದು ಸರಗಳಾಗಿರ್ಬೋದು, ಎಲ್ಲ ರೀತಿ ನಿಮಗೆ ಶಾಪಿಂಗಿಗೆ ಸಿಗುತ್ತೆ. ಅದೇ ರೀತಿ ಶಿವಲಿಂಗಗಳಾಗಿರ್ಬೋದು, ಶಿವ ಪೂಜೆಗೆ ಉಪಯೋಗಿಸೋ ಎಲ್ಲ ವಸ್ತುಗಳು ಸಿಗುತ್ತೆ. ಡಮರುಗ ಸಿಗುತ್ತೆ, ಶಂಖ ಸಿಗುತ್ತೆ, ನಿಮಗೆ ತುಂಬಾ ಚೀಪಾಗಿ ಸಿಗುತ್ತೆ. ನೀವು ಹರಿದ್ವಾರಕ್ಕೆ ಬಂದರೆ ನೀವು ಶಾಪಿಂಗಿಗೆ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ನ ಇಟ್ಕೊಂಡಿದ್ರೆ ನೀವು ಸಾಕಷ್ಟು ರೀತಿ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಹರಿಕಾಪೋಡಿಗೆ ಬಂದಿದ್ದೀವಿ. ಅದು ಕ್ಲಾಕ್ ಟವರ್ ಇದೆ ನೋಡಿ, ಅಲ್ಲಿ ಶಿವ ಸ್ಟ್ಯಾಚು ಇದೆ, ಅದು ತುಂಬ ಫೇಮಸ್. ಇಲ್ಲಿ ಶ್ರೀಹರಿಯ ಪಾದಗಳಿದೆ ಅಂತ ಕರೀತಾರೆ, ಅದಕ್ಕೆ ಹರಿಕಾಪೋಡಿ ಅಂತ ಕರೀತಾರೆ. ಇಲ್ಲೇ ಗಂಗಾ ಆರತಿ ಇರುತ್ತೆ. ದೇವಿ ದೇವಸ್ಥಾನ ನಿಮಗೆ ಕಾಣಿಸ್ತಿರೋದು ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲೇ ಗಂಗಾ ಆರತಿ ನಡೆಯೋದು. ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ನೋಡಿ, ಇನ್ನು ಆರತಿ ಸ್ಟಾರ್ಟ್ ಆಗಿಲ್ಲ.
ನೋಡಿ, ನಿಮ್ಗೆ ಇವಾಗ ಕಾಣಿಸ್ತಿರೋದು ಇದು ಗಂಗಾ ನದಿ. ಗಂಗಾ ನದಿಯಲ್ಲಿ ಎಷ್ಟೊಂದು ಜನ ಸ್ನಾನ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನ ಇಲ್ಲಿ ಕುಂಭಮೇಳ ನೆರವೇರುತ್ತೆ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ, ಮಹಾಕುಂಭಮೇಳ. ಇಲ್ಲಿ ಏನಕ್ಕೆ ಅಷ್ಟು ಪ್ರತೀತಿ ಇದೆ ಅಂದರೆ, ಅಮೃತ ಮಥನ ಆದಾಗ ಕೆಲವೊಂದು ಡ್ರಾಪ್ಸ್ ಅಮೃತ ಭೂಮಿ ಮೇಲೆ ಬಿತ್ತಂತೆ. ಅದರಲ್ಲಿ ಇದು ಒಂದು ಜಾಗ ಅಂತ. ಅದಕ್ಕೆ ಇದನ್ನು ಹರಿಕಾ ಪೌಡಿ ಅಂತ ಕರೀತಾರೆ, ಹರಿಯ ಪಾದಗಳಿದೆ ಅಂತ ಕರೀತಾರೆ. ಇಲ್ಲಿ ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಥರದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಆ ಕಡೆನೂ ಗಂಗಾ ನದಿ ಕಾಣ್ತಾ ಇದೆ. ಇದು ಅದ್ರದ್ದು ಒಂದು ಕಾಲುವೆ ಥರ ಮಾಡಿದ್ದಾರೆ ಸ್ನಾನ ಮಾಡೋದಕ್ಕೆ ಅಂತ. ತುಂಬ ಫೋರ್ಸಾಗಿ ಹರಿತಾ ಇದೆ ಗಂಗಾ ನದಿ ಆ ಕಡೆ. ಈಗ ಗಂಗಾ ನದಿನಲ್ಲಿ ಬಾಗಿನ ಸಮರ್ಪಣೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹರಿತಿದ್ದಾಳೆ ನೋಡಿ ಗಂಗೆ. ಗಂಗೆ ಹತ್ರ ಬರೋದೇ ಒಂದು ಖುಷಿ. ಫೈನಲಿ ಹರಿದ್ವಾರದಲ್ಲಿ ಗಂಗೆ ಹತ್ರ ಬಂದಿದ್ದೀವಿ. ಗಂಗೆ ನೋಡೋದೇ ಒಂದು ಖುಷಿ. ಗಂಗಾ ಸ್ನಾನ ಅಂತ ಹೇಳ್ತಾರೆ. ನಾವು ಆಮೇಲೆ ಗಂಗಾ ಸ್ನಾನ ಕೂಡ ಮಾಡ್ತಿದ್ದೀವಿ. ಈಗ ಮೊದಲು ಆರತಿ ಇದೆ, ಅದನ್ನು ನೋಡ್ಕೊಂಬಂದು ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಕೋತೀವಿ. ನಾಳೆ ಋಷಿಕೇಶಕ್ಕೆ ಹೋಗ್ತೀವಿ. ಅಲ್ಲೂ ಕೂಡ ಗಂಗೆ ಹರಿತಾಳೆ. ಅಲ್ಲಿ ರಾಮ್ ಜೂಲ, ಲಕ್ಷ್ಮಣ್ ಜೂಲ, ಸಾಕಷ್ಟು ಸ್ಥಳಗಳಿದೆ. ನಾಳೆನೂ ಕೂಡ ನಿಮಗೆಲ್ಲ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲೇ ಗಂಗಾ ಆರತಿ ಮಾಡೋದು. ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ, ಸಖತ್ತು ಜನ ಇದ್ದಾರೆ. ಕಾಯ್ಕೊಂಡು ನಿಂತಿದ್ದೇವೆ ಆರತಿಗೋಸ್ಕರ. ಇದು ನಮ್ಮ ಹರಿದ್ವಾರದ ಯಾತ್ರೆ ಆಗಿತ್ತು. ಮುಂದೆ ನಿಮಗೆ ಋಷಿಕೇಶದ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಹಾಗೆ ಈ ವಿಡಿಯೋನ ನೀವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.